ಅರೆ ಬಟ್ಟು ಜೋಪಾನವಾಗಿ. ಅಯ್ಯೋ ಏನೇನೋ ಆಗ್ತಿದೆ, ನನಗೇನಾಗ್ತಿದೆ? ಬಟ್ಟು ಹೇಳಿ ಸಾಹೇಬ್ರೆ. ಬಟ್ಟು ನಾನ್ ನೋಡ್ತೀನಿ ಪ್ರೊಫೆಸರ್ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ. ಟಿಂಗ್ ಟಾಂಗ್ ತಗೊಳ್ಳಿ, ನೀವು ಆಡಿ. ಹಲೋ ಪ್ರೊಫೆಸರ್. ಹೋಗೋದಲ್ಲ, ಹಲೋ ಹಲೋ. ನಿಮ್ಮ ಕಿವಿ ವೀಕ್ ಆಗ್ತಿದೆ ಪ್ರೊಫೆಸರ್. ಸರಿ ಈಗ ಹೇಳಿ ಯಾಕೆ ಬಂದ್ರಿ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೋಡು ನನ್ನ ಆವಿಷ್ಕಾರ. ಇದಕ್ಕೆ ಆಂಗರ್ ಸ್ಪ್ರೇ ಅಂತ ಹೇಳ್ತಾರೆ. ಇಲ್ಲಿ ನೋಡೋ ನನ್ನ ರೋಬೋಟಿಕ್ ದುಂಬಿ. ಈ ದುಂಬಿಯಿಂದ ಒಂದು ಸ್ಪ್ರೇ ಬರುತ್ತೆ, ಅದು ಜನರಲ್ಲಿ ಸಿಟ್ಟನ್ನ ಹೆಚ್ಚಿಸುತ್ತೆ. ನೋಡು ಇದು ಹೇಗೆ ಆಪರೇಟ್ ಮಾಡುತ್ತೆ ಅಂತ. ಅಯ್ಯಯ್ಯೋ, ಅರೆ ಈ ದುಂಬಿ ತಲೆ ಮೇಲೆ ಎಲ್ಲಿಂದ ಬಂತು? ತಗೋ. ಅದಕ್ಕೆ ಯಾಕೆ ಹೊಡೆದೆ? ಅದು ಡ್ಯಾಮೇಜ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿದೆ. ನಾನು ದುಂಬಿನೇ ಸಾಹೇಬ್ರೆ, ಹಾರ್ತೀನಿ. ಅರೆ ಗಟ್ಟು, ಟಿಂಗ್ ಟಾಂಗ್ ಅನ್ನ ಹಿಡಿ. ಇವನ್ ತನ್ನ ದುಂಬಿ ಅಂತ ತಿಳ್ಕೊಂಡು ಹಾರ್ತಿದ್ದಾನೆ. ಅರೆ ನನ್ನ ದುಂಬಿ, ನನ್ನ ದುಂಬಿ. ನಿಲ್ಲಿ ಗಟ್ಟು, ಕಾಪಾಡು. ಅಯ್ಯಯ್ಯೋ ಗಟ್ಟು, ಬಟ್ಟುವಿನ ಸಿಕ್ಸನ್ಸ್ ಹೇಳ್ತಾ ಇದೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲೇನೋ ನಡೆಯೋದ್ರಲ್ಲಿದೆ. ಥ್ಯಾಂಕ್ ಯು ಬಟ್ಟು, ನಮಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ? ಕೊಳೆ ಹೊಡಿಯಿರಿ, ಬೇಗ ಮಾಡಿ, ಬೇಗ ಬೇಗ ತಗೊಳ್ಳಿ. ಫಾಲೋ ಮೀ. ಕಮೋಶ್, ನಾನು ಇನ್ಸ್ಪೆಕ್ಟರ್ ಮನಮಾನಿ. ತೋರ್ಸ್ದಲೇ ಚಾಯ್ ಕುಡಿತೀನಿ. ಹ್ಯಾಂಡ್ಸ್ ಅಪ್. ಓಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ನಾನು ನಿಮ್ಮನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೀನಿ. ಚಹಾ ಸೋಸಿ ಯಾಕೆ ಕುಡಿಯಲ್ಲ ದಾಯ? ಯಾವುದಾದ್ರೂ ಚಹಾದ ಅಂಗಡಿಯಿಂದ ಸೋಸುವ ತಟ್ಟೆ ಕದ್ದು ತಂದು ಇನ್ಸ್ಪೆಕ್ಟರ್ ಸಾಹೇಬರಿಗೆ ಕೊಡು. ನೀನು ಪೊಲೀಸ್ನವ್ರ ಎದುರಿಗೆ ಕಳ್ತನದ ಮಾತಾಡ್ತಾ ಇದೀಯಾ? ನಾನು ಜೈಲಲ್ಲಿ ಹಾಕ್ಬಿಡ್ತೇನೆ. ಇಲ್ಲ ಕಮೋಶ್ ಸಾಹೇಬ್ರೆ, ನಾನಿಲ್ಲಿ ಏನ್ ಮಾಡಕ್ ಬಂದಿದ್ದೀವಿ? ಒಬ್ಬ ಹಾನೆಸ್ಟ್ ಪೊಲೀಸ್ ಆಫೀಸರ್ಗೆ ನೀವು ಆಮಿಷ ಒಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಚೋರು ಚೋರು ಮಾಡ್ಬಿಡ್ತೇನೆ. ಈಗ ದುಂಬಿ ಮನಮಾನಿಯ ಮೇಲೆ ಸ್ಪ್ರೇ ಮಾಡಿದೆ. ಈಗ ನೋಡಿ, ಈ ಸ್ಪ್ರೇಯಿಂದಾಗಿ ಮನಮಾನಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ. ಕಮೋಶ್, ಬರ್ತಾ ಇದೆ ಬಾಸ್. ಬಿಡೋದಿಲ್ಲ, ಬಿಡೋದಿಲ್ಲ. ಬಿಡೋದಿಲ್ಲ, ಬಿಡೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಇಲ್ಲ ಬಿಡೋದಿಲ್ಲ. ನನಗೆ ಸಿಟ್ಟು ಬಂದಿದೆ, ಸಿಟ್ಟು ಬಂದಿದೆ. ಸಾಹೇಬ್ರೆ, ಸಾಹೇಬ್ರೆ, ಸಾಹೇಬ್ರೆ ಎಲ್ಲೋಗ್ತೀರಿ? ನನ್ನನ್ನು ಕರ್ಕೊಂಡೋಗಿ ಕೊಡೆ. ಥ್ಯಾಂಕ್ ಯು ಕಡೆ. ಸಾಹೇಬ್ರೆ ನಾನು ಬಂದೆ. ಸಾಹೇಬ್ರೆ ಒಟ್ಟು ಪ್ರೊಫೆಸರ್ ಜೊತೆಗೆ ಇಲ್ಲೇನು ಮಾಡ್ತಿದ್ದಾರೆ? ಇಲ್ಲಿ ಏನ್ ನಡೀತಾ ಇದೆ? ಯಾರಾದ್ರೂ ಹೇಳಿ. ಇದು ನನ್ನ ರೋಬೋಟಿಕ್ ದುಂಬೆ. ಇದನ್ನ ರಿಮೋಟ್ ನಿಂದ ಆಪರೇಟ್ ಮಾಡಿ ಓಡುತ್ತಿರುವ ಕಳ್ಳನ ಮೇಲೆ ಅಥವಾ ಯಾವುದೇ ಅಪರಾಧಿ ಮೇಲೆ ಆಂಗರ್ ಸ್ಪ್ರೇ ಮಾಡಬಹುದು. ಆ ಸ್ಪ್ರೇಯ ಪ್ರಭಾವ ಅಕ್ಕಪಕ್ಕ ನಿಂತಿರುವ ಜನರ ಮೇಲೂ ಆಗತ್ತೆ. ಮತ್ತೆ ಅವರು ಸಿಟ್ಟಿನಿಂದ ಕೆಂಪಾಗಿ ಆ ವ್ಯಕ್ತಿಗೆ ಹೊಡಿತಾರೆ. ಯಾರ ಮೇಲೆ ಈ ಸ್ಪ್ರೇ ಮಾಡಲಾಗಿರುತ್ತೋ, ಹೇಗೆ ಶೇರ್ ಸಿಂಗ್ ಮತ್ತೆ ಅವನ ಜೊತೆಗಾರರಿಗೆ ಸಿಟ್ಟು ಬಂತು ನೋಡಿ, ಮತ್ತೆ ಅವರು
ಮನುಷ್ಯರಿಗೆ ಹೊಡೆದ್ರು. ನಾನೀಗ ಇದನ್ನ ರಿಪೇರ್ ಮಾಡಿದ್ದೀನಿ. ಈಗ ಇದು ಸರಿಯಾಗಿದೆ. ಓಹೋ, ಇದೆಲ್ಲ ಈ ಪ್ರೊಫೆಸರ್ನ ರೋಬೋಟಿಕ್ ದುಂಬಿಯಿಂದಲೇ ಆಗಿದೆ. ಈಗ ಗಟ್ಟು ಬಟ್ಟುಗೆ ಗೊತ್ತಾಗುತ್ತೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಮೊದಲನೇ ಹೆಸರು ಯಾರ್ದು ಬ್ಯಾಚ್? ಸಿಂಹ ಮಾತನಾಡುವಾಗ ನರಿ ಮಧ್ಯದಲ್ಲಿ ಮಾತನಾಡಬಾರ್ದು. ಹಾಗಾದ್ರೆ ಏನ್ ಮಾಡೋದು ಅಂದ್ರೆ ಪ್ರೊಫೆಸರ್ ದುಂಬಿ ಜೋಪಾನ. ಹಾ ಗಟ್ಟು ಜೋಪಾನ. ಬಿಡಲ್ಲ ಈಗ. ಅಯ್ಯ ಗಟ್ಟು ಗಟ್ಟು ಹಿಂದೆ ಹಿಂದೆ. ಏನು ಕಾಣಿಸ್ತಿಲ್ಲ. ಇದೇನೋ ಹಾಕಿದ್ರಿ ನಮ್ಮ ಮೇಲೆ. ಕತ್ತಲೆ ಯಾಕೆ ಆಗಿದೆ? ನೀವು ನಿಂತಿದ್ದೀರಿ ಯಾಕೆ ಪ್ರೊಫೆಸರ್? ಕೂತ್ಕೊಳ್ಳಿ ಪ್ಲೀಸ್. ಭ್ರಮರ ಮತ್ತು ರಿಮೋಟ್ ಇದ್ರ ಒಳಗೆ ಇದೆ. ಓಡಿ. ನಂಗೆ ಹೊಡಿದ್ಯಾ? ಬಿಡಲ್ಲ ನಿನ್ನ. ಮುಖಕ್ಕೆ ಹೊಡಿಬೇಡ, ಹೊಡಿಬೇಡ, ಹೊಡಿಬೇಡ. ಬೇಗ ಹೊರಡಿ. ಎತ್ತಿ ನನ್ನ ಹೊರಡಿ ಬೇಗ ಇಲ್ಲಿಂದ. ವೆರಿ ಗುಡ್ ಗಟ್ಟು ಬಟ್ಟು, ವೆರಿ ಗುಡ್. ನಡೀರಿ ಈಗ ಮನೆಗೆ ಹೋಗೋಣ ಅಲ್ರಿ? ಈಗ ಮಜಾ ಬರೆಸ್ತೇನೆ ಗಟ್ಟು ಬಟ್ಟುಗೆ. ಭಯ ಹೋಗು. ಯಾರು ನೋಡ್ತಿಲ್ವಲ್ಲ? ಓಕೆ. ಚಾಯ್ ಕುಡೀರಿ, ಚಾಯ್ ಕುಡೀರಿ, ಚಾಯ್ ಕುಡೀರಿ. ಗಟ್ಟು ಸಾಹೇಬ್ರೆ, ಇಲ್ಲಿ ತಗೊಳ್ಳಿ ಚಾಯ್. ಟಿಂಗ್ ಟಾಂಗ್, ಇವತ್ತು ನಿಮ್ಮ ಚಹಾದಲ್ಲಿ ಆ ಮಜಾ ಬಂದಿಲ್ಲ. ಏನೋ ಕಡಿಮೆ ಇದೆ. ನಾನು ಚಾಯ್ನೇ ಚೆನ್ನಾಗಿಲ್ಲ ಅಂತ. ಟಿಂಗ್ ಟಾಂಗ್, ನೀವು ಸಿಟ್ಟು ಮಾಡ್ಕೊಳ್ಬೇಡಿ. ನಿಮ್ಮ ಚಹಾ ಚೆನ್ನಾಗಿಲ್ಲ ಅಂತ ನಾನು ಹೇಳಿದ್ನಾ? ಚಹಾ ಏನೋ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಏನೋ ಕಡಿಮೆ ಆಗಿದೆ ಅಷ್ಟೇ. ಶಾಂತರಾಗಿ ಟಿಂಗ್ ಟಾಂಗ್, ಶಾಂತರಾಗಿ. ನಾನು ಚಾಯ್ನೇ ಚೆನ್ನಾಗಿಲ್ಲ ಅಂತ ಹೇಳ್ದೆ. ಟಿಂಗ್ ಟಾಂಗ್, ಏನಾಯ್ತು ನಿಮ್ಗೆ? ಸರಿ 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 ಸಾರಿ 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 ಸಾರಿ. ಇನ್ನು ಮುಂದೆ ಚಹಾದ ಬದಲು ನೀರು ತಂದ್ರು ಕೂಡ ನಾನು ಏನೂ ಹೇಳಲ್ಲ. ಸಾಕು ಟಿಂಗ್ ಟಾಂಗ್, ಸಾಕು. ನಿಲ್ಸಿ ನಿಲ್ಸಿ ಪ್ಲೀಸ್ ಪ್ಲೀಸ್. ಸಾಕು ಸಾಕು ಮಾಡಿ. ತನ್ನ ಮಾಲೀಕನ ಮೇಲೆ ಯಾರಾದ್ರೂ ಕೈ ಎತ್ತುತ್ತಾರ? ಟಿಂಗ್ ಟಾಂಗ್, ಎಚ್ಚರಗೊಳ್ಳಿ. ಟಿಂಗ್ ಟಾಂಗ್, ಟಿಂಗ್ ಟಾಂಗ್. ಬಟ್ಟು ಟಿಂಗ್ ಟಾಂಗ್ ಅನ್ನು ತಡೀರಿ ಸ್ವಲ್ಪ. ನಾನು ಅವನ ಚಹಾದ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಹೇಳಿದೆ. ಅವನು ನನ್ನ ಪ್ರಾಣದ ಹಿಂದೆ ಬಿದ್ದಿದ್ದಾನೆ, ನಂಗೆ ಹೊಡಿತಾನೆ ಇದ್ದಾನೆ. ತಡೀರಿ. ಅರೆ ಅವನೇನು? ಓಹೋ ಬಟ್ಟು, ಈಗ ನಿಮ್ಗೆ ಏನಾಯ್ತು? ಬಿಡಲ್ಲ. ಒಂದು ಕಪ್ ಚಹಾದಲ್ಲಿ ಕೊರತೆ ಹೇಳಿದ್ರೆ ಇಷ್ಟು ದೊಡ್ಡ ಶಿಕ್ಷೆನಾ? ಎಲ್ಲಿಗೆ ಓಡ್ತಾ ಇದ್ದೀಯಾ? ನನ್ನಿಂದ ಪಾರಾಗಲ್ಲ ನೀನು. ಎಷ್ಟು ಬೇಕಾದ್ರೂ ಓಡು, ಹಿಡಿದೇ ಬಿಡ್ತೀನಿ. ಬಚವಾದ್ವಿ. ಓಹೋ ಪ್ರೊಫೆಸರ್, ಪ್ರೊಫೆಸರ್, ಟಿಂಗ್ ಟಾಂಗ್ ಮತ್ತು ಬಟ್ಟುಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವರಿಬ್ರು ನಂಗೆ ಚಾಕಾಗಿ ಹೊಡಿತಾ ಇದ್ದಾರೆ. ಅವರಿಬ್ರು ಹೊಡಿತಾ ಇದ್ರೆ ನಾನು ಯಾಕೆ ಹಿಂದೆ ಬೀಳಿ? ಈಗ ಹೊಡಿತೀನಿ ಹೊಡಿತೀನಿ ಹೊಡಿತೀನಿ. ಈಗ ನಿಮಗೆ ಏನಾಯ್ತು ಪ್ರೊಫೆಸರ್?
ಎಲ್ರು ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಿ? ನನ್ನ ಬಹಳ ಸ್ಮಾರ್ಟ್ ಅಂತ ತಿಳ್ಕೊಂಡಿದ್ದೆ ನಿಮ್ಮ ಅಲ್ವಾ? ಹ್ಯಾಂಗರ್ ಸ್ಪ್ರೇ ಕಾರಣದಿಂದ ಅಲ್ಲ ತಾನೇ? ಖಂಡಿತ ಬಿಡಲ್ಲ. ಒಂದು ಬಾರಿ ಹಿಡ್ಕೊಂಡ್ರೆ ಮತ್ತೆ ಬಿಡೋದೇ ಇಲ್ಲ. ಅರೆ ನಿನ್ನೆ ಐ ಆಮ್ ವೆರಿ ಸಾರಿ ನಾನು ನಿನಗೆ ಹೊಡೆದು ಬಿಟ್ಟೆ. ಆದ್ರೆ ಯಾಕೆ? ಪ್ರೊಫೆಸರ್, ನಿಮ್ಮ ರೋಬೋಟಿಕ್ ಭ್ರಮರ ಚೆಕ್ ಮಾಡಿ, ಅದು ಇದೆಯೋ ಕಾಣೆಯಾಗಿದೆಯೋ ಅಂತ. ಖಂಡಿತವಾಗಿಯೂ ಶೇರ್ ಸಿಂಗ್ ಕದ್ದುಕೊಂಡಿದ್ದಾನೆ. ಈಗ ಅರ್ಥ ಆಯ್ತು ಅವನು ನನಗೆ ಕುರ್ಚಿಯಲ್ಲಿ ಯಾಕೆ ಕೂತ್ಕೊಳಿಸಿದ ಅಂತ. ಈ ಸ್ಪ್ರೇಗೆ ಆಂಟಿಡೋಟ್ ಅಂದ್ರೆ ನೀರು. ನಿನ್ನ ಮೇಲೆ ನೀರು ಬಿದ್ದಾಗ ಸ್ಪ್ರೇಯ ಪ್ರಭಾವ ಹೊರಟೋಯ್ತು. ಅಯ್ಯಯ್ಯೋ, ಸಾರಿ ಗಟ್ಟು. ನಾನು ನಿಂಗೆ ನನ್ನ ನಿದ್ದೆಯಿಂದ ಎಬ್ಬಿಸ್ತಕ್ಕೆ ಹೊಡೆದೆ. ಹಾ ಸರಿ, ಅದೆಲ್ಲ ಹ್ಯಾಂಗರ್ ಸ್ಪ್ರೇಯ ಪರಿಣಾಮ ಆಗಿತ್ತು. ಶೇರ್ ಸಿಂಗ್ ನಮ್ಮ ಮೇಲೆ ಅದನ್ನು ಹೇಗೋ ಸ್ಪ್ರೇ ಮಾಡಿದ್ದಾನೆ. ಅವನನ್ನು ಹೇಗಾದ್ರೂ ಮಾಡಿ ಹಿಡಿಬೇಕು ಮತ್ತು ಆ ಸ್ಪ್ರೇ ಅನ್ನು ತಗೋಬೇಕು. ನಡೀರಿ, ಹೊರಗೆ ಹೋಗಿ ನೋಡೋಣ. ಅವನು ಖಂಡಿತ ಇಲ್ಲೇ ಪಕ್ಕದಲ್ಲಿ ಇರಬಹುದು. ನಾನು ಇಲ್ಲಿಗೆ ಎಲ್ಲಿಂದ ಬಂದೆ? ಜಕಾಸ್, ಅಲ್ಲಿ ನೋಡು, ದುಂಬಿ ಹೋಗ್ತಾ ಇದೆ. ನಡೀರಿ ಹಿಡಿಯೋಣ ಅದನ್ನು. ಕಚ್ಚಿತು. ನಿಜವಾದದ್ದೇ ಬಂತು. ಜೋರಾಗಿ ಕಚ್ಚಿತು. ಮತ್ತೆ ಬಂತು. ಅದು ನನ್ನ ರೋಬೋಟಿಕ್ ಭ್ರಮರ. ಹಿಡೇರಿ. ಈಗ ನಿಮಗೆ ಗೊತ್ತಾಗುತ್ತೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ನಿಮ್ಮ ನಾಲ್ಕು ಕಡೆ ನೋಡಿ. ಅಯ್ಯೋ, ಗಟ್ಟು ಪಟ್ಟುನ 6 ಅಂತ ಹೇಳ್ತಾ ಇದೆ. ಅಪ್ಪ ಇದೆ, ಓಡು. ಹೇಳೋದ? ಅರೆ, ನಾನೆಲ್ಲಿ ನಿದ್ದೆ ಮಾಡಿದ್ದೆ? ನಾನು ಎಚ್ಚರದಲ್ಲೇ ಇದ್ದೆ. ಹೇಳಿ ಅಲ್ಲ ಪ್ರೊಫೆಸರ್, ಓಡಿ. ಹಿಡೀರಿ. ಹೊಡಿಯಕ್ ಬಿಡಿ, ನನಗೂ ಚಚ್ಚಾಕ್ ಬಿಡಿ. ನಾನು ಇನ್ಸ್ಪೆಕ್ಟರು. ಹೊಡೀರಿ. ಇವತ್ತಿಗೆ ಇಷ್ಟೇ ಸಾಕು. ನಾಳೆ ಮತ್ತೆ ಬರ್ತೇನೆ. ಸೇಮ್ ಪ್ಲೇಸ್, ಸೇಮ್ ಟೈಮ್. ಬಾಯ್. ಅರೆ ಗಟ್ಟು ಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಶೇರ್ ಸಿಂಗ್ ನಿಮಗೆ ನಿಮ್ಮದೇ ಜನರಿಂದ ಹೊಡೆಸಿಲ್ಲ ಅಂತ ಆದ್ರೆ ನಮ್ಮ ಹೆಸರು ಗಟ್ಟು ಬಟ್ಟುನೇ ಅಲ್ಲ. ಪ್ರೊಫೆಸರ್, ನಿಮ್ಮ ಈ ಕೆಲಸಕ್ಕೆ ಬಾರದಂತ ಆವಿಷ್ಕಾರಗಳಿಂದ ಯಾವಾಗಲೂ ನಮಗೆ ತೊಂದರೆ ಆಗುತ್ತೆ. ಮನಿ ಸರ್, ನಾನು ಅಂದ್ಕೊಂಡಿದ್ದೆ ನಿಮಗೆಲ್ಲ ಸಹಾಯ ಆಗಬಹುದು ಅಂತ. ಪ್ರೊಫೆಸರ್, ನಿಮ್ಮ ಹತ್ರ ಅಂಥದ್ದೇ ಬೇರೆ ಭ್ರಮರ ಇದೆಯಾ? ನನ್ನ ಹತ್ರ ಬೇರೆ ಭ್ರಮರ ಇಲ್ಲ. ಆದರೆ ಸ್ಪ್ರೇ ಇದೆ.
ಐಡಿಯಾ ಗಟ್ಟು. ಬಟ್ಟುವಿನ ಪತ್ತೆದಾರಿ ಬುದ್ಧಿ ಹೇಳ್ತಾ ಇದೆ, ಒಂದು ವೇಳೆ ನಿನ್ನ ಕ್ಯಾರೆಟ್ಗೆ ಸ್ಪ್ರೇ ಮಾಡಿದ್ರೆ ಮತ್ತೆ ಹೇಗಾದ್ರೂ ಮಾಡಿ ಆ ಕ್ಯಾರೆಟ್ ಅನ್ನು ಶೇರ್ ಸಿಂಗ್ಗೆ ತಿನ್ನಿಸಿದ್ರೆ ಅವನ ಬಾಡಿ ಒಳಗೆ ಆ ಸ್ಪ್ರೇಯ ಡೈರೆಕ್ಟ್ ಪರಿಣಾಮ ಆಗತ್ತೆ. ಡೈರೆಕ್ಟ್ ಪರಿಣಾಮ. ಮತ್ತೆ ಅವನು ಯಾವಾಗೆಲ್ಲ ಮಾತಾಡ್ತಾನೋ ಅವನ ಉಸಿರಿನಿಂದ ಸ್ಪ್ರೇ ಎಲ್ಲಾ ಕಡೆ ಹರಡುತ್ತೆ. ಮತ್ತೆ ಅವನ ಜನರು ಅವನಿಗೆ ಹೊಡಿತಾರೆ. ಏನು ಹೇಳ್ತೀಯಾ? ಆದ್ರೆ ಅವನಿಗೆ ಕ್ಯಾರೆಟ್ ತಿನ್ನಿಸೋದಾದ್ರೂ ಹೇಗೆ? ನನ್ನ ಹತ್ರ ಒಂದು ಐಡಿಯಾ ಇದೆ. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅವರೇ, ಎಲ್ಲಿದ್ದೀರಿ ನೀವು? ನೀವು ಮತ್ತೆ ಓದೆ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ ಅನ್ಸುತ್ತೆ. ಬನ್ನಿ ಬನ್ನಿ, ಭ್ರಮರ ರೆಡಿ ಇದೆ. ಕಾಪಾಡಿ, ಯಾರಾದ್ರೂ ನನ್ನನ್ನು ಈ ದುಮ್ಮೆಯಿಂದ ಕಾಪಾಡಿ. ಇಲ್ಲ ಇಲ್ಲ, ಇದು ಚೀಟಿಂಗ್, ಬರೀ ಚೀಟಿಂಗ್. ಬ್ಯಾಡ್ಮಿಂಟನ್ ಆಡೋದಾದ್ರೆ ಶಟಲ್ ಕಾಕ್ ತಗೊಳ್ಳಿ, ನನ್ನ ಭ್ರಮರವನ್ನ ಬಿಟ್ಬಿಡಿ. ಜಕಾಸ್, ಈಗ ನಿನ್ ಕತೆ ಏನ್ ಶೇರ್ ಸಿಂಗ್? ಗಟ್ಟು ಬಟ್ಟು ಬಿಡಬೇಡಿ ಅವನನ್ನ, ಇಲ್ಲಾಂದ್ರೆ ನಾನು ನಿಮ್ಮನ್ನ ಜೈಲ್ಗೆ ಹಾಕ್ಬಿಡ್ತೀನಿ. ಕಮೋಶ್! ಬಾಯ ಬಾಯ ದಾಳಿ. ಟೈಮ್ ಪ್ಲೀಸ್. ಇದನ್ನ ಇಟ್ಕೊಳ್ಳಿ, ನಾನು ಫೈಟ್ ನ ನಂತರ ತಿಂತೀನಿ. ನೀವು ತಿಂದ್ರೆ ಎಚ್ಚರಿಕೆ, ಯಾಕೆಂದ್ರೆ ನನ್ನ ಹತ್ರ ಒಂದೇ ಉಳಿದಿರುವುದು. ಬನ್ನಿ. ಬೇಗ ಹೋಗಿ ಹೋಗಿ, ಬೇಗ ಹೋಗಿ ಹೊಡಿರಿ. ನಿಂತ್ಕೊಳ್ಳೋಣ. ಅರೆ ಈಗೆಲ್ಲ ಹೋಗ್ಲಿ? ಫೈಟ್ ಮಾಡಿ, ಫೈಟ್ ಮಾಡಿ. ಶೇರ್ ಸಿಂಗ್, ನನ್ನ ಕ್ಯಾರೆಟ್ ತಿಂದ್ರೆ ಎಚ್ಚರಿಕೆ. ತಿಂತೀನಿ ತಿಂತೀನಿ ತಿಂತೀನಿ. ಹೋಗೋ, ಏನ್ ಮಾಡ್ತೀಯಾ? ತಿಂದು ಬಿಟ್ಟೆ. ಕ್ಯಾರೆಟ್ ಮುಗೀತು, ಇನ್ನು ಶೇರ್ ಸಿಂಗ್ ಕೂಡ. ಏನದ್ರ ಅರ್ಥ? ಇದೇನಾಗ್ತಿದೆ, ಏನಾಗ್ತಿದೆ? ನೀವು ಸೆಟ್ನಲ್ಲಿ ಹಾಕಿದ್ದೀರಿ. ಶೇರ್ ಸಿಂಗ್, ನೀವು ಕ್ಯಾರೆಟ್ ತಿಂದ್ರಲ್ಲ, ಅದರಲ್ಲಿ ನಾವು ಆಂಗರ್ ಸ್ಪ್ರೇ ಮಾಡಿಟ್ಟಿದ್ದೀವಿ. ಈಗ ನೀವು ಉಸಿರಾಡಿದ್ರು ಕೂಡ ಅದರ ವಾಸನೆಯಿಂದ ಎಲ್ರಿಗೂ ಸಿಟ್ಟು ಬರುತ್ತೆ. ಹ್ಯಾಪಿ ಬೀಟಿಂಗ್. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್.